ಹಲೋ ಎಲ್ಲರಿಗೂ. ನಾನು ಇವತ್ತಿಂದ ನಿಮಗೆ ಯೂನಿಟ್ 1 ದಟ್ ಈಸ್ ಬೇಸಿಕ್ ಎಲಿಮೆಂಟ್ಸ್ ಆಫ್ ಡ್ರಾಯಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ನಿನ್ನೆ ಕ್ಲಾಸ್ ಇತ್ತು, ಬಟ್ ಮೋಸ್ಟ್ ಪ್ರಾಬ್ಲಿ ನಿಮಗೆ 3 to 4 ಕ್ಲಾಸ್ ಇತ್ತು ಅಂತ ಅನ್ಕೊಂತೀನಿ. ಹಾಗಾಗಿ ನೀವು ಬರಲಿಲ್ಲ. ಐ ವಿಲ್ ಬಿ ಡೂಯಿಂಗ್ ರೆಕಾರ್ಡಿಂಗ್ ಸೆಷನ್ಸ್, ಬಟ್ ಇದಕ್ಕೆ ಏನಂದರೆ ಸಾಫ್ಟ್ವೇರ್ ಬೇಕೇ ಬೇಕಾಗುತ್ತೆ. ನೀವು ಸಾಫ್ಟ್ವೇರ್ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನಿಮಗೆ ಇದರಲ್ಲಿ ಮಾರ್ಕ್ಸ್ ಬರೋದು ಕಡಿಮೆ ಆಗುತ್ತೆ. ನಿಮಗೆ ಎಂಟೈರ್ ಸೆಷನ್ ಸಾಫ್ಟ್ವೇರ್ ಇರೋದ್ರಿಂದ ಸಾಫ್ಟ್ವೇರಿಂದಲೇ ಮಾಡೋ ಪ್ರಾಬ್ಲಮ್ಸ್ ಇವೆಲ್ಲ. ಕೈಯಲ್ಲಿ ಏನು ಮಾಡೋದಿರೋದಿಲ್ಲ. ಎವ್ರಿಥಿಂಗ್ ವಿಲ್ ಬಿ ಡನ್ ಇನ್ ಸಾಫ್ಟ್ವೇರ್. ಹಾಗಾಗಿ ನೀವು ಸಾಫ್ಟ್ವೇರ್ ಪ್ರಾಕ್ಟೀಸ್ ಇಲ್ಲ ಅಂದರೆ ಈ ಸಬ್ಜೆಕ್ಟ್ ಪಾಸ್ ಆಗೋದೇ ಕಷ್ಟ ಆಗುತ್ತೆ. ಆದಷ್ಟು 4ರಿಂದ 4:15 ಬರಲಿಕ್ಕೆ ಟ್ರೈ ಮಾಡಿ. ಸಾಫ್ಟ್ವೇರಲ್ಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. 4 to 4:30 ನಿಮಗೆ ಕ್ಲಾಸಸ್ ಇರೋದಿಲ್ಲ. 4 to 4:30 ಆದಷ್ಟು ಲ್ಯಾಬಿಗೆ ಬನ್ನಿ. ಲ್ಯಾಬ್ ಫ್ರೀ ಇರುತ್ತೆ. ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ನಿಮ್ಮ ಹತ್ರ ಸಿಸ್ಟಮ್ ಇದ್ದರೆ ಅಥವಾ ಲೈಬ್ರರಿ ಇದ್ದರೆ ಲೈಬ್ರರಿಯಲ್ಲಿ ಕೂಡ ಒಂದೆರಡು ಸಿಸ್ಟಮಲ್ಲಿ ಈ ಸಾಫ್ಟ್ವೇರ್ ಇದೆ. ನೀವು ಪ್ರಾಕ್ಟೀಸ್ ಮಾಡ್ಬೋದು ಲೈಬ್ರರಿಯಲ್ಲಿ ಕೂಡ. ನಾನಿವತ್ತು ನಿಮಗೆ ಯೂನಿಟ್ 1 ಬೇಸಿಕ್ ಎಲಿಮೆಂಟ್ಸ್ ಬಗ್ಗೆ ಹೇಳ್ತೀನಿ. ಇದನ್ನ ನೀವು ರೆಕಾರ್ಡಲ್ಲಿ ಏನು ಬರೀಬೇಕು ಅದನ್ನು ಕೂಡ ನಾನು ಇನಿಷಿಯಲ್ ಹೇಳ್ತೀನಿ. ನೆಕ್ಸ್ಟ್ ನಾನು ಒಂದೆರಡು ಟಾಪಿಕ್ ಈಗ ಕವರ್ ಮಾಡ್ತೀನಿ. ಬೇಸಿಕಲಿ ಇಲ್ಲಿ ನಿಮಗೆ ಒಂದು ನಿಮಿಷ. ಓಕೆ. ಬೇಸಿಕಲಿ ನಾನಿವತ್ತು ನಿಮಗೆ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಹೇಳ್ತೀನಿ. ಯಾವ್ಯಾವ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ, ಅಪ್ಲಿಕೇಶನ್ ಏನು, ಅದನ್ನು ಓವರ್ ಆಲ್ ಆಗಿ ಹೇಳ್ತೀನಿ. ಡೆಪ್ತ್ ಆಗಿ ಹೋಗಲ್ಲ, ಯಾಕೆಂದರೆ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಲ್ಲ ನೀವಿಲ್ಲಿ. ಯು ಆರ್ ಯೂಸಿಂಗ್ ಸಾಫ್ಟ್ವೇರ್ಸ್ ಫಾರ್ ಡ್ರಾಯಿಂಗ್ ಲೈನ್ಸ್. ಎಸ್ಪೆಷಲಿ ಡ್ರಾಯಿಂಗ್ ಮಾಡಲಿಕ್ಕೆ ನೀವು ಸಾಫ್ಟ್ವೇರ್ನ ಯೂಸ್ ಮಾಡಿರೋದ್ರಿಂದ ಇದೆಲ್ಲ ನಿಮಗೆ ಅಷ್ಟು ಯೂಸ್ಫುಲ್ ಅಂತ ಅನ್ಸೋದಿಲ್ಲ. ನಾನು ಜನರಲ್ ಆಗಿ ಹೇಳ್ತೀನಿ ಇದನ್ನು. ಡೈಮೆನ್ಷನಿಂಗ್ ಸಿಸ್ಟಮ್ ಬಗ್ಗೆ ಹೇಳ್ತೀನಿ. ಯಾವ ರೀತಿ ಡೈಮೆನ್ಷನ್ ಅಂದ್ರೆ ಏನು, ಡೈಮೆನ್ಷನಿಂಗ್ ಯಾಕೆ ಆಗ್ತೀವಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇಲ್ಲಿ ನಿಮಗೆ ಔಟ್ಕಮ್ಸ್, ನೀವು ಕಲ್ತಿರೋದು ಯಾವುದ್ರ ಮೇಲೆ ಕಲಿತೀರಿ ಅಂತ, ಏನು ಎಕ್ಸಾಕ್ಟ್ಲಿ ಕಲಿತೀರಾ ಅಂತ ಇಲ್ಲಿ ಬರುತ್ತೆ. ನಿಮಗೆ ಇಕ್ವಿಪ್ಮೆಂಟ್ ಬಗ್ಗೆ ಕಲಿತೀರಾ. ಡ್ರಾಯಿಂಗ್ ಮಾಡಲಿಕ್ಕೆ ಏನೇನೆಲ್ಲ ಇಕ್ವಿಪ್ಮೆಂಟ್ಸ್ ಬೇಕು, ಅದ್ರ ಬಗ್ಗೆ ಕಲಿತೀರಾ. ಟೈಪ್ಸ್ ಆಫ್ ಇಕ್ವಿಪ್ಮೆಂಟ್ ಮತ್ತು ಅದನ್ನು ಹೇಗೆ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ನೀವು ಪೆನ್ಸಿಲ್ ಗ್ರೇಡ್ಸ್ ಬಗ್ಗೆ ಕಲಿತೀರಾ. ಎಸ್ಪೆಷಲಿ ಇದು ಮ್ಯಾನ್ಯುಯಲ್ ಡ್ರಾಯಿಂಗಿಗೆ ಯೂಸ್ ಆಗುತ್ತೆ. ಬಟ್ ನೀವು ಕ್ಯಾಡ್ ಎಲ್ಲ ಮಾಡಿರೋದ್ರಿಂದ ಯು ವಿಲ್ ಬಿ ಲರ್ನಿಂಗ್ ಎಂಟೈರ್ಲಿ ಅಬೌಟ್ ದ ಸಾಫ್ಟ್ವೇರ್, ನಾಟ್ ಅಬೌಟ್ ದ ಮ್ಯಾನ್ಯುಯಲ್ ಡ್ರಾಯಿಂಗ್. ಹಾಗಾಗಿ ಇದಿಷ್ಟು ನಿಮಗೆ ಅಷ್ಟು ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ಸ್ಕೇಲಿಂಗ್ ಟೆಕ್ನಿಕ್ ಯೂಸ್ಡ್ ಇನ್ ಡ್ರಾಯಿಂಗ್, ಡೈಮೆನ್ಷನಿಂಗ್ ಮೆಥಡ್ಸ್, ಯೂನಿಲ್ಯಾಟ್ರಲ್ ಆ್ಯಂಡ್ ಚೈನ್ ಡೈಮೆನ್ಷನಿಂಗ್. ನಾನು ನಿಮಗೆ ಸಾಫ್ಟ್ವೇರ್ ಬಗ್ಗೆನೂ ಇಂಟ್ರೊಡಕ್ಷನ್ ಕೊಡ್ತೀನಿ ಇದರಲ್ಲಿ. ಇವೆಲ್ಲ ಜನರಲ್ ಥಿಂಗ್ಸ್. ಮ್ಯಾನ್ಯುಯಲ್ ಡ್ರಾಯಿಂಗ್ ಮಾಡಲಿಕ್ಕೆ ಅಥವಾ ಬೇಸಿಕ್ ಆಗಿ ನಾವು ಡ್ರಾಯಿಂಗ್ ಮಾಡುವಾಗ ಏನೇನೆಲ್ಲ ಬೇಕು ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ. ದಿಸ್ ಈಸ್ ಎಂಟೈರ್ಲಿ ಯೂಸ್ ಫಾರ್ ಮ್ಯಾನ್ಯುಯಲ್ ಡ್ರಾಯಿಂಗ್, ರೈಟ್? ನೀವು ಮ್ಯಾನ್ಯುಯಲ್ ಡ್ರಾಯಿಂಗ್ ಯಾವುದೇ ಇಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಮಾಡ್ತಾ ಇಲ್ಲ. ಓಕೆ, ಎಂಟೈರ್ಲಿ ಯು ವಿಲ್ ಬಿ ಡೂಯಿಂಗ್ ಇನ್ ದ ಶೀಟ್. ಅರ್ಥ ಆಯ್ತಲ್ಲ? ಇದು ನಿಮಗೆ ಬೇಸಿಕ್ ಇದೆ. ಇಲ್ಲೇ ಇದೆ ಮ್ಯಾನ್ಯುಯಲ್. ನಾನು ನಿಮಗೆ ಇದು ಆಲ್ರೆಡಿ ಜೆರಾಕ್ಸ್ ಕಳಿಸಿದ್ದೀನಿ. ದಿಸ್ ಐ ಹ್ಯಾವ್ ಆಲ್ರೆಡಿ ಗಿವನ್ ಟು ಯು. ನೀವು ಇದನ್ನ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಕಳಿಸಿದ್ದೀನಿ ಮ್ಯಾನ್ಯುಯಲ್ ಅಂತ ಹೇಳಿ. ಇಲ್ಲಿ ಬೇಸಿಕಲಿ ನಿಮ್ಮ ಯೂನಿಟ್ 1 ಬಂದ್ಬಿಟ್ಟು ಎಬಿಲಿಟಿ ಟು ಕಮ್ಯುನಿಕೇಟ್ ವಿತ್ ಅದರ್ಸ್, ಇದೆಲ್ಲ ಆಬ್ಜೆಕ್ಟಿವ್. ನೀವೇನು ಕಲಿಯೋ ಉದ್ದೇಶ ಏನು ಅಂತ ಹೇಳಿ ಇಲ್ಲಿ ಕೊಟ್ಟಿರೋದು. ಅರ್ಥ ಆಯ್ತಾ? ಇದ್ರ ಬಗ್ಗೆ ನೀವು ಎಂಟೈರ್ಲಿ ಈ ಯೂನಿಟ್ ಅಲ್ಲಿ ಕಲಿತೀರಾ. ಓಕೆ, ಲೆಟ್ಸ್ ಕಮ್ ಸ್ಟ್ರೇಟ್ ಟು ದ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್. ಜನರಲಿ ನಾವು ಮ್ಯಾನ್ಯುಯಲ್ ಡ್ರಾಯಿಂಗ್ ಮಾಡೋಕ್ಕೆ
ನೀವು ಮ್ಯಾನ್ಯಲ್ ಡ್ರಾಯಿಂಗ್ ಮಾಡಲ್ಲ, ಬಟ್ ಜನರಲಿ ಈಗ ಯಾವುದೇ ಒಂದು ಡ್ರಾಯಿಂಗ್ ಮಾಡಬೇಕು ಅಂದ್ರೆ ಜನರಲಿ ವಿ ರಿಕ್ವೈರ್ ಸರ್ಫೇಸ್. ನಾವು ಡ್ರಾಯಿಂಗ್ ಮಾಡಲಿಕ್ಕೆ ಡ್ರಾಯಿಂಗ್ ಬೋರ್ಡ್ ಅನ್ನ ಯೂಸ್ ಮಾಡ್ತೀವಿ. ಈ ಡ್ರಾಯಿಂಗ್ ಬೋರ್ಡ್ ಏನಕ್ಕೆ ಅಂದ್ರೆ ನಾವು ಇದ್ರ ಮೇಲೆ ಶೀಟ್ ಇಡ್ತೀವಿ, ಒಂದು ದೊಡ್ಡದು A2 ಶೀಟ್ ಇಡ್ತೀವಿ. ಇಲ್ಲಿ A2 ಶೀಟ್ ಇಟ್ಟು ಈ ಶೀಟ್ ಮೇಲೆ ನಾವು ಯಾವುದೇ ರೀತಿಯಾದ ಡ್ರಾಯಿಂಗ್ ಅನ್ನ ನಾವು ಮಾಡ್ತೀವಿ. ಸೊ ದಟ್ ಈಸ್ ವೈ ಡ್ರಾಯಿಂಗ್ ಬೋರ್ಡ್ಸ್ ಆರ್ ಯೂಸ್ಡ್. ಡ್ರಾಯಿಂಗ್ ಬೋರ್ಡ್ಸ್ ಆರ್ ಯೂಸ್ಡ್ ಫಾರ್ ಡ್ರಾಫ್ಟಿಂಗ್ ಆನ್ ಡ್ರಾಯಿಂಗ್ ಶೀಟ್ಸ್. ಇದ್ರ ಮೇಲೆ ನಾವು ಶೀಟ್ ಅನ್ನ ಇಟ್ಟು ಡ್ರಾಯಿಂಗ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಶೀಟ್ ಅನ್ನ ಇಟ್ಟು ಡ್ರಾಯಿಂಗ್ ಮಾಡಲಿಕ್ಕೆ ನಾವು ಡ್ರಾಯಿಂಗ್ ಬೋರ್ಡ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಇದು ನಿಮ್ಮ ಈ ಸರ್ಫೇಸ್ ಏನಂತೀವಿ, ಈ ಸರ್ಫೇಸ್ ಮೇಲೆ ಇಟ್ಟು ನಾವು ಶೀಟ್ ಅನ್ನ ಇಟ್ಟು ಡ್ರಾಯಿಂಗ್ ಮಾಡ್ತೀವಿ. ಸೊ ಇದನ್ನ ನಾವು ಡ್ರಾಯಿಂಗ್ ವರ್ಕಿಂಗ್ ಸರ್ಫೇಸ್ ಅಂತ ಕರಿತೀವಿ. ಇಲ್ಲಿ ನೋಡಿರ್ಬೋದು, ದಿಸ್ ವಿ ಕಾಲ್ ಇಟ್ ಅಸ್ ಅ ವರ್ಕಿಂಗ್ ಸರ್ಫೇಸ್. ಇದನ್ನ ಎದರಿಂದ ಮಾಡಿರ್ತಾರೆ? ದೀಸ್ ಆರ್ ಮೇಡ್ ಆಫ್ ವುಡ್, ಸಾಫ್ಟ್ ವುಡ್ ಅನ್ನ ಮಾಡ್ತಾರೆ. ಜನರಲಿ ನಿಮ್ಮ ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುತ್ತೆ. ಇದು ನಮ್ಮ ಡ್ರಾಯಿಂಗ್ ಹಾಲ್ ಅಲ್ಲಿ ಇದೆ, 3rd ಫ್ಲೋರ್ ಅಲ್ಲಿ ಡ್ರಾಯಿಂಗ್ ಹಾಲ್ ಅಲ್ಲಿ ಇದೆ. ಇದು ಎಸ್ಪೆಷಲಿ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಇದೆ. ನಿಮಗೆ ಇದು ಯೂಸ್ ಆಗೋದಿಲ್ಲ ಕರೆಂಟ್ಲಿ, ಆಸ್ ಆಫ್ ನೌ. ನಿಮ್ಮ ಸಿಲೆಬಸ್ ಪ್ರಕಾರ ನಿಮಗಿರೋದು ಮ್ಯಾನ್ಯುಯಲ್ ಡ್ರಾಯಿಂಗ್ ಇಲ್ಲ, ಬರೀ ನೀವು ಸಾಫ್ಟ್ವೇರ್ ಅಲ್ಲಿ ಮಾಡೋದ್ರಿಂದ ಸೊ ನಿಮಗಿದು ಯೂಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಬರುವಂಥದ್ದು ಆ್ಯಂಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಬೋರ್ಡ್ ಈಸ್ ಇಟ್ ಈಸ್ ಯೂಸ್ಡ್ ಫಾರ್ ಸಪೋರ್ಟಿಂಗ್ ದ ಡ್ರಾಯಿಂಗ್ ಶೀಟ್. ಸೊ ದ ಸೈಜ್ ಆಫ್ ದ ಬೋರ್ಡ್ ಈಸ್ ಮೇಡ್ ಆಫ್ ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದ ಡ್ರಾಯಿಂಗ್ ಶೀಟ್. ಈಗ ಸೈಜ್ ಆಫ್ ದ ಶೀಟ್ ಇದರಲ್ಲಿ 4 ಥರದ್ದು ಬರುತ್ತೆ: A1, A2, A3, A4, 4 ಸೈಜ್ ಬರುತ್ತೆ. ಸೊ ಜನರಲಿ ನಾವು ಮ್ಯಾನ್ಯುಯಲ್ ಡ್ರಾಯಿಂಗ್ ಮಾಡೋದು A2 ಶೀಟ್ ಅಲ್ಲಿ. ಸೊ A2 ಶೀಟ್ ಎಷ್ಟಿರುತ್ತೋ ಅಷ್ಟು ಸೈಜ್ ನಿಮ್ಮ ಡ್ರಾಯಿಂಗ್ ಬೋರ್ಡ್ ಇರುತ್ತೆ. ಸರ್ ಏನ್ ಸರ್ A2 ಅಂದ್ರೆ? A4 ಶೀಟ್ ನೀವು ನೋಡಿದ್ದೀರಾ? A4 ಶೀಟ್ ನೋಡಿದ್ದೀರಲ್ವಾ? ಸೊ A4 ಶೀಟ್ನ ಡಬಲ್ ಫೋಲ್ಡ್ ಮಾಡಿ, 2 ಫೋಲ್ಡ್ ಮಾಡಿ, ಮತ್ತೆ ಅದೇ ರೀತಿ ಈ ರೀತಿ ಮಾಡಿದ್ರೆ A4 ಶೀಟ್ ತಿರ್ಗಾ ಇಲ್ಲಿ ದೊಡ್ಡದು ಮಾಡಿದ್ರೆ ಈ ಸೈಜ್ ಬಂದ್ಬಿಟ್ಟು ದಿಸ್ ವಾಟ್ ಈಸ್ ಕಾಲ್ಡ್ ಎಸ್ A2 ಶೀಟ್. ಅರ್ಥ ಆಯ್ತಾ? ಸೊ ಈ A2 ಶೀಟ್ನ ನೀವು ಬೆಂಚ್ ಮೇಲಾಗ್ಲಿ ಎದ್ರ ಮೇಲಾಗ್ಲಿ ಇಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಡ್ರಾಯಿಂಗ್ ಬೋರ್ಡ್ ಅಂತ ಹೇಳಿ ಸಪರೇಟ್ ವುಡನ್ ಬೋರ್ಡ್ ಬರುತ್ತೆ. ಸೊ ಅದ್ರ ಮೇಲೆ ಇಟ್ಟು ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ದ ಯೂಸ್ ಆಫ್ ಡ್ರಾಯಿಂಗ್ ಬೋರ್ಡ್. ಸೊ ಇಲ್ಲಿ ನೋಡಿರ್ಬೋದು ನೀವು, ಡೆಸಿಗ್ನೇಷನ್ ಕೊಟ್ಟಿದ್ದಾರೆ. ಡ್ರಾಯಿಂಗ್ ಬೋರ್ಡ್ ಸೈಜ್ ಇದು ಆಕ್ಚುಲಿ D0 ಅಂದ್ರೆ ಸ್ಪೆಸಿಫಿಕ್ ಲೆಂತ್ ಇರ್ತದೆ, ಅದಕ್ಕೆ ವಿಡ್ತ್ ಇರುತ್ತೆ, ಥಿಕ್ನೆಸ್ ಇರುತ್ತೆ. ಲೆಂತ್ ವಿಡ್ತ್ ಥಿಕ್ನೆಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು ನಿಮಗೆ. ಸೊ ಲೆಂತ್ ಅಂದ್ರೆ ಏನು? ಇದು ಲೆಂತ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಅ ಲೆಂತ್ ಅಂಡ್ ದಿಸ್ ಇಸ್ ಕಾಲ್ಡ್ ಎಸ್ ಅ ವಿಡ್ತ್. ಥಿಕ್ನೆಸ್ ಅಂದ್ರೆ ಈ ವುಡನ್ನಿನ ಥಿಕ್ನೆಸ್. ಅರ್ಥ ಆಯ್ತಾ? ಇದು ವುಡನ್ನಿನ ಥಿಕ್ನೆಸ್ ಇದೆ. ಸೊ ಅದ್ರ ಮೇಲೆ ನಾವು ಡೆಸಿಗ್ನೇಷನ್ ಕೊಟ್ಟಿರ್ತೀವಿ. D0, D1, D2 ಅಂದ್ರೆ D2 ಇವೆಲ್ಲ ಹೆಚ್ಚಿಗೆ, ಇದು D0 ಅಂದ್ರೆ ಕಡಿಮೆ. ಸೊ ಬೇಸ್ಡ್ ಆನ್ ದಟ್ ವಿ ವಿಲ್ ಡಿಸೈಡ್. ಇಲ್ಲಿ ನೋಡಿರ್ಬೋದು ನೀವು ಡೆಸಿಗ್ನೇಷನ್. D3 ಅಂದ್ರೆ ಕಡಿಮೆ, ಸಾರಿ, ಇದು ಕಡಿಮೆ. ಇದು D0 ಅಂದ್ರೆ ಜಾಸ್ತಿ. ಯು ಕ್ಯಾನ್ ಸಿ ದ ಲೆಂತ್. ಇಲ್ಲಿ 1500 ಇದೆ, ಇಲ್ಲಿ 500. ಅಂದ್ರೆ ಇದು D3 ಅಂದ್ರೆ ಕಡಿಮೆ ಸೈಜ್ ಆಗುತ್ತೆ, D0 ಅಂದ್ರೆ ಜಾಸ್ತಿ ಸೈಜ್ ಆಗುತ್ತೆ. ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು. D2 ನಾವು A2 ಶೀಟ್ ಅಲ್ಲಿ ಯೂಸ್ ಮಾಡ್ತೀವಿ. ನಮ್ಮ ಡ್ರಾಯಿಂಗ್ ಹಾಲ್ ಅಲ್ಲಿ 3rd ಫ್ಲೋರ್ ಅಲ್ಲಿ ಇದನ್ನೇ ಇರೋದು, ಇದೇ ಸೈಜೇ. ನಾವು ಡ್ರಾಯಿಂಗ್ ಬೋರ್ಡ್ ನೀವು ನಮ್ಮ 3rd ಫ್ಲೋರ್ ಅಲ್ಲಿ ನೋಡ್ಬೋದು. ಸೊ ಅದು ನಿಮಗೆ ಯೂಸ್ ಆಗೋದಿಲ್ಲ, ಬಟ್ ಫಾರ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಇಟ್ ವಿಲ್ ಬಿ ಯೂಸ್ಡ್. ಸೊ ಇದು ನೋಡಿ, ದಿಸ್ ವಿ ಕಾಲ್ ಇಟ್ ಅಸ್ ಅ ಡ್ರಾಯಿಂಗ್ ಶೀಟ್. ಶೀಟ್ ಹೇಗಿರ್ಬೇಕು ಅನ್ನೋದು ಇದರಲ್ಲಿದೆ. ನಾವು ಡ್ರಾಯಿಂಗ್ ಶೀಟ್ ನ ಮಾರ್ಕ್ ಮಾಡೋದ್ಕಿಂತ ಮುಂಚೆ, ಡ್ರಾ ಮಾಡೋದ್ಕಿಂತ ಮುಂಚೆ, ನಾವು ಡ್ರಾಯಿಂಗ್ ಶೀಟ್ ನ ಕರೆಕ್ಟ್ ಆಗಿ ಲೇಔಟ್ ಮಾಡಬೇಕಾಗ್ತದೆ. ಇಲ್ಲೊಂದು ಬ್ಲಾಕ್ ಕಾಣಿಸ್ತಾ ಇದೆ ನಿಮಗೆ, ಈ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ಕಾಣಿಸ್ತಾ ಇದೆ ಅಲ್ಲ ಒಳಗಡೆ. ಇದು ನಿಮಗೆ ಯಾವ ತರ ಶೀಟ್ ಬೇಕೋ ಆ ಶೀಟ್ ಅನ್ನ ಸೆಟ್ ಮಾಡಬೇಕಾಗುತ್ತೆ ನಿಮ್ಮ ಡ್ರಾಯಿಂಗ್ ಶೀಟ್ ಅಲ್ಲಿ. ಸುಮ್ಮನೆ ಡೈರೆಕ್ಟ್ ಆಗಿ ಶೀಟ್ ಇದೆ ಅಂತ ಹೇಳಿ ಡ್ರಾಯಿಂಗ್ ಮಾಡ್ಲಿಕ್ಕಿಲ್ಲ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಒಂದು ಮಾರ್ಜಿನ್ ಹಾಕ
ಮಾರ್ಜಿನ್ ಹಾಕ್ಬೇಕಾಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಡ್ರಾಯಿಂಗ್ ಶೀಟ್ ದೇರ್ ಆರ್ ಸ್ಟ್ಯಾಂಡರ್ಡ್ ಸೈಜಸ್. ಸ್ಟ್ಯಾಂಡರ್ಡ್ ಸೈಜ್ ಇಂದ ಡ್ರಾಯಿಂಗ್ ಶೀಟ್ ಹಾಕ್ಬೇಕಾಗುತ್ತೆ. ಸೊ ಆ ಸೈಜ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲಿದೆ ನೋಡಿ. ಸೊ ನಿಮಗೆ ಆಲ್ರೆಡಿ ಹೇಳಿದೆ ನಾನು A1 A2 A3 A4. ಸೊ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ A2 ಶೀಟ್ ಯೂಸ್ ಮಾಡ್ತಾರೆ ಇಲ್ಲಿ. ನೀವು ಆಕ್ಚುಲಿ ಸಾಫ್ಟ್ವೇರ್ ಅಲ್ಲಿ ಮಾಡೋದ್ರಿಂದ A4 ಶೀಟ್ನೇ ಯೂಸ್ ಮಾಡ್ತೀರಾ ಇಲ್ಲಿ. ಅರ್ಥ ಆಯ್ತಾ? ನೀವು ಯೂಸ್ ಮಾಡ್ತಕ್ಕಂಥದ್ದು A4 ಶೀಟ್, ದಟ್ ಟು ಇನ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಲ್ಲಿ ಯೂಸ್ ಮಾಡ್ತೀರಾ. ಸಾಲಿಡ್ ಎಡ್ಜ್ V18 ಸಾಫ್ಟ್ವೇರ್ ನೇಮ್. ನಾನು ನಿಮಗೆ ತೋರಿಸ್ತೇನೆ ಆಮೇಲೆ. ಇದು ನಿಮ್ಮ ಸಾಫ್ಟ್ವೇರ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಶೀಟ್. ಬಟ್ ಮ್ಯಾನ್ಯುಯಲ್ ಆಗಿ ನಾವು ಡ್ರಾಯಿಂಗ್ ಬೋರ್ಡ್ ಅಲ್ಲಿ ಮಾಡುವಾಗ ಈ ಶೀಟ್ ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಅಷ್ಟೇ ಡಿಫ್ರೆನ್ಸ್, ಬೇರೆ ಏನು ಡಿಫ್ರೆನ್ಸಸ್ ಬರೋದಿಲ್ಲ. ಸೊ ಇದು ನಾವು ಮ್ಯಾನ್ಯುಯಲ್ ಡ್ರಾಯಿಂಗ್ ಅಲ್ಲಿ ಯೂಸ್ ಮಾಡುವಾಗ, ಈ ಡ್ರಾಯಿಂಗ್ ಹಾಕ್ತೀವಿ ಅನ್ಕೊಳ್ಳಿ ಶೀಟ್ ಅಲ್ಲಿ, ನಾವು ಡೈರೆಕ್ಟ್ ಆಗಿ ಪೆನ್ಸಿಲ್ ಸ್ಕೇಲ್ ಯೂಸ್ ಮಾಡೋದಿಲ್ಲ. ಪೆನ್ಸಿಲ್ ಸ್ಕೇಲ್ ಯೂಸ್ ನಾರ್ಮಲ್ ಸ್ಕೇಲ್ ಯೂಸ್ ಮಾಡೋದಿಲ್ಲ. ವಿ ಯೂಸ್ ಮಿನಿ ಡ್ರಾಫ್ಟರ್ ಅಂತ ಯೂಸ್ ಮಾಡ್ತೀವಿ. ಏನಿದು ಡ್ರಾಫ್ಟರ್? ಡ್ರಾಫ್ಟರ್ ಇಸ್ ಅ ಟೂಲ್ ಜಸ್ಟ್ ಲೈಕ್ ಯುವರ್ ಸ್ಕೇಲ್, ಪೆನ್ಸಿಲ್, ಪ್ರೊಟೆಕ್ಟರ್. ಇದರಲ್ಲಿ ಎಲ್ಲವೂ ಇರ್ತದೆ. ಒನ್ಸ್ ಇದೇನು ಇದೆ ಅಂದ್ರೆ ಇದನ್ನ ನಾವು ಬೋರ್ಡಿಗೆ ಸೆಟ್ ಮಾಡ್ತೀವಿ. ಈಗಿನ ಡ್ರಾಯಿಂಗ್ ಬೋರ್ಡ್ ನೋಡಿದ್ರಲ್ವಾ, ಡ್ರಾಯಿಂಗ್ ಬೋರ್ಡಿಗೆ ಸೆಟ್ ಮಾಡ್ತೀವಿ. ಡ್ರಾಯಿಂಗ್ ಬೋರ್ಡಿಗೆ ಸೆಟ್ ಮಾಡಿ ಇದರಲ್ಲೇ ಸ್ಕೇಲ್ ಇರುತ್ತೆ, ಇದರಲ್ಲೇ ಪ್ರೊಟೆಕ್ಟರ್ ಇರುತ್ತೆ. ಅಂದರೆ ಪ್ರೊಟೆಕ್ಟರ್ ನಿಮಗೆ ಗೊತ್ತಿರಬಹುದು, ಆ್ಯಂಗಲ್ನ ಮೆಜರ್ ಮಾಡಲಿಕ್ಕೆ ಪ್ರೊಟೆಕ್ಟರ್ ಯೂಸ್ ಮಾಡ್ತೀವಿ. ಇಲ್ಲಿ ಲೆಂತ್ನ ಮೆಜರ್ ಮಾಡೋಕ್ಕೆ ಈ ಸ್ಕೇಲ್ ಯೂಸ್ ಮಾಡ್ತೀವಿ. ಇಲ್ಲಿ ಹಾರಿಜಾಂಟಲ್ ಸ್ಕೇಲ್ ಇರುತ್ತೆ, ವರ್ಟಿಕಲ್ ಸ್ಕೇಲ್ ಇರುತ್ತೆ. ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನ ಒಂದು ಕಡೆ ನಾವು ಫಿಕ್ಸ್ ಮಾಡ್ತೀವಿ ಮೇಲ್ಗಡೆ ಬೋರ್ಡ್ ಮೇಲೆ. ಲಾಕಿಂಗ್ ಹೆಡ್ ಎಲ್ಲ ಇದೆ ನೋಡಿ, ಯು ಕ್ಯಾನ್ ಸಿ ದಿಸ್. ಲಾಕ್ ಮಾಡಿ ನಾವು ಇದನ್ನ ಯೂಸ್ ಮಾಡುವಂಥದ್ದು. ಯು ಕ್ಯಾನ್ ಸಿ ಇದನ್ನ ನಾವು ಲಾಕ್ ಮಾಡ್ತೀವಿ. ಇದನ್ನ ಬೋರ್ಡಿಗೆ ಲಾಕ್ ಮಾಡಿ ಇದನ್ನ ಈ ಸ್ಕೇಲ್ನ ನಾವು ಡ್ರಾಯಿಂಗ್ ಹಾಕ್ಲಿಕ್ಕೆ ಯೂಸ್ ಮಾಡ್ತೀವಿ. ನಾರ್ಮಲ್ ಸ್ಕೇಲ್ ಯೂಸ್ ಮಾಡೋದಿಲ್ಲ ಜನರಲಿ. ಒಂದು ರೆಫರೆನ್ಸ್ ಮಾರ್ಕ್ ಇರುತ್ತೆ, ಸೆಟ್ ಮಾಡಿ ಯೂಸ್ ಮಾಡ್ತೀವಿ. ಸೊ ಈ ರೀತಿ ನೋಡಿ, ಇಲ್ಲಿ ಹಾಕಿರೋದನ್ನ ತೋರಿಸಿಲ್ಲ. ಇದು ನಿಮ್ಮ ಡ್ರಾಯಿಂಗ್ ಬೋರ್ಡ್, ಡ್ರಾಯಿಂಗ್ ಶೀಟ್ ಇಲ್ಲಿದೆ. ವೈಟ್ ಕಲರ್ ಇದೆ ಅಲ್ಲ, ಇದು ಇದು ಡ್ರಾಯಿಂಗ್ ಶೀಟ್. ಇಲ್ಲಿ ನೀವು ಡ್ರಾಯಿಂಗ್ ಮಾಡಲಿಕ್ಕೆ. ಸೊ ಇಲ್ಲಿ ನೀವು ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀರಿ ನೋಡಿ. ನೀವು ನಾರ್ಮಲ್ ಸ್ಕೇಲ್ ಯೂಸ್ ಮಾಡೋಕ್ಕಿಂತ ಇದು ಆಟೋಮೆಟಿಕ್ ಆಗಿ ಎರಡೂ ಕೂಡ ಕನೆಕ್ಟ್ ಆಗಿ ಬಂದಿರ್ತದೆ. ಡೈರೆಕ್ಟ್ ಆಗಿ ಇದನ್ನ ಎಲ್ಲಿ ಬೇಕಲ್ಲೂ ಮೂವ್ ಮಾಡ್ಬೋದು. ಈ ಎಂಟೈರ್ ಡ್ರಾಯಿಂಗ್ ಶೀಟ್ ಇದೆಲ್ಲ, ಎಲ್ಲಿ ಬೇಕಾದರೂ ಈ ಸ್ಕೇಲ್ನ ಮೂವ್ ಮಾಡ್ಬೋದು. ಎಕ್ಸಾಕ್ಟ್ ಲೆಂತು, ಎಕ್ಸಾಕ್ಟ್ ಆ್ಯಂಗಲ್ಗೆ ನೀವು ಸೆಟ್ ಮಾಡ್ಕೊಂಡು ಮೂವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನನಗೆ 20 mm ಲೆಂತ್ ಬೇಕು, 40 ಡಿಗ್ರಿ ಆ್ಯಂಗಲ್ ಬೇಕಂದ್ರೆ ಇಲ್ಲೇ ಸೆಟ್ ಮಾಡ್ಬೋದು. ನೀವು ಇಲ್ಲೇ 20 mm ಲೆಂತ್ ಸೆಟ್ ಮಾಡ್ಬೋದು, ಆ್ಯಂಗಲ್ ಕೂಡ ಈ ಪ್ರೊಟೆಕ್ಟರಲ್ಲಿ ಸೆಟ್ ಮಾಡ್ಬೋದು. ಡೈರೆಕ್ಟಾಗಿ ನೀವು ಎಲ್ಲಿ ಬೇಕಲ್ಲ ಹಾಕ್ಬೋದು. ಇಲ್ಲಿ ಹಾಕ್ಬೇಕಾ, ನಾನು ಈ ಸ್ಕೇಲ್ನ ಇಲ್ಲಿ ಮೂವ್ ಮಾಡ್ತೀನಿ, 20 mm ಗೆ ಸೆಟ್ ಮಾಡ್ತೀನಿ, ಆ್ಯಂಗಲ್ 40 ಡಿಗ್ರಿಗೆ ಸೆಟ್ ಮಾಡ್ತೀನಿ, ಇಲ್ಲಿ ಬಂದು ಆ ಲೆಂತನ್ನು ಹಾಕ್ತೀನಿ. ಸೊ ಆಟೋಮೆಟಿಕ್ಲಿ ಇದು 40 ಡಿಗ್ರಿ ಇರುತ್ತೆ, ಆಟೋಮೆಟಿಕ್ಲಿ ಇದು ಲೆಂತ್ 20 mm ಇರುತ್ತೆ. ಸೊ ಈ ರೀತಿ ಡ್ರಾಫ್ಟರ್ನ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆನೇ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದನ್ನೆಲ್ಲ ನೀವು ಆ್ಯಕ್ಚುಲಿ ರೆಕಾರ್ಡಲ್ಲಿ ಬರಿಬೇಕಾಗುತ್ತೆ. ಈ ನಾನು ನಿಮ್ಗೆ ಹೇಳ್ತೇನೆ ನೆಕ್ಸ್ಟ್ ಅದು ಬರೆಯೋದನ್ನು. ಜಸ್ಟ್ ಹಂಗೆ ಬ್ರೀಫಾಗಿ ಕವರ್ ಮಾಡ್ತೀನಿ. ಟಿ ಸ್ಕ್ವೇರ್ ಅಂದರೆ ಏನು ಅಂದರೆ, ದಿಸ್ ಟಿ ಸ್ಕ್ವೇರ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಸ್ಕ್ವೇರ್ ಶೇಪ್. ನೀವು ಸ್ಕ್ವೇರ್ ಶೇಪ್ ಮಾಡಬೇಕಾದ್ರೆ ಟಿ ಸ್ಕ್ವೇರ್ ಅಂತೇಳಿ ಟೂಲ್ ಯೂಸ್ ಮಾಡ್ತಾರೆ. ಇದನ್ನ ಯೂಶಲಿ ಹಾರಿಜಾಂಟಲ್ ಲೈನ್, ವರ್ಟಿಕಲ್ ಲೈನ್ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ. ಹಾರಿಜಾಂಟಲ್ ಲೈನ್ ಹಾಕ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ತೀವಿ, ವರ್ಟಿಕಲ್ ಲೈನ್ ಹಾಕ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಜಸ್ಟ್ ಟು ಡ್ರಾ ಹಾರಿಜಾಂಟಲ್ ಆರ್ ಟಿ ಶೇಪ್ಡ್ ಡ್ರಾಯಿಂಗ್ ಯಾವ್ದಾದ್ರು ಇತ್ತು ಅಂದ್ರೆ ನಾವು ಇದನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ದ ರೀಸನ್. ನೆಕ್ಸ್ಟ್ ಕಂಪಾಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಕಂಪಾಸ್ ಅಂದ್ರೆ ಟು ಡ್ರಾ ಸರ್ಕ್ಯುಲರ್ ಆರ್ಕ್. ಸರ್ಕ್ಯುಲರ್ ಶೇಪ್ ಆಗಲಿ ಆರ್ಕ್ ಆಗಲಿ ಮಾಡಲಿಕ್ಕೆ ನಿಮಗೆ ಕಂಪಾಸ್ನ ಯೂಸ್ ಮಾಡ್ತೀವಿ. ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಿರೋದ್ರಿಂದ ನಾನು ಫುಲ್ ಕವರ್ ಮಾಡೋದಿಲ್ಲ. ಡಿವೈಡರ್ ಏನಕ್ಕೆ ಯೂಸ್ ಮಾಡ್ತಾರೆ, ಇಟ್ ಇಸ್ ಇಲ್ಲಿ ನಿಮಗೆ 2 ಲೆಗ್ ಪ್ರೊವೈಡ್ ಮಾಡಿರ್ತಾರೆ, ಸೊ ದಟ್ ಯು ಕ್ಯಾನ್ ಫಿಕ್ಸ್. ಓಕೆ, ಕರ್ವ್ನ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಲಿಕ್ಕೆ ನೀವು ಇದನ್ನ ಯೂಸ್ ಮಾಡ್ಬೋದು, ಡಿವೈಡರ್ನ.
ಮೆಜರ್ಮೆಂಟ್ ಚೆಕ್ ಮಾಡ್ಲಿಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಟ್ ಸ್ಕ್ವೇರ್. ಸೆಟ್ ಸ್ಕ್ವೇರ್ದು ಯೂಸ್ ಏನು ಅಂದ್ರೆ, ನಿಮಗೆ ಜನರಲಿ ಸೆಟ್ ಸ್ಕ್ವೇರ್ ಹೇಗಿರುತ್ತೆ ನೀವು ನೋಡಿದೀರಾ, ಇಲ್ಲಿ ಒಂದು 30 ಡಿಗ್ರಿದು ಇರುತ್ತೆ, ಒಂದು 45 ಡಿಗ್ರಿ ಇದು 45 ಡಿಗ್ರಿದು, ಇದು 30 ಡಿಗ್ರಿ. ಜನರಲಿ ನೀವು 30 ಡಿಗ್ರಿ ಒಂದು 40 mm ಲೈನ್ ಹಾಕ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ, ಪ್ರೊಟೆಕ್ಟ್ ಇಡ್ತೀರಾ, ಸ್ಕೇಲ್ ತಗೋತೀರಾ, 30 ಡಿಗ್ರಿ ಮಾಡ್ತೀರಾ, 4 mm ಹಾಕ್ತೀರಾ. ಸೊ ಈ ರೀತಿ ಮಾಡೋ ಬದಲಿ ಡೈರೆಕ್ಟ್ ಆಗಿ ನಿಮಗೆ ಸೆಟ್ ಸ್ಕ್ವೇರ್ ಅಲ್ಲಿ 30 ಡಿಗ್ರಿ ಸೆಟ್ ಆಗಿರುತ್ತೆ ಆಲ್ರೆಡಿ, ಹೌದಲ್ವಾ? 30 ಡಿಗ್ರಿ ಸೆಟ್ ಆಗಿರುತ್ತೆ. ಸೊ ಆ 30 ಡಿಗ್ರಿನ ಇಲ್ಲಿ ಲೆಂತ್ ಕೂಡ ಇರುತ್ತೆ, ಆಂಗಲ್ ಕೂಡ ಇರುತ್ತೆ. ಸೊ ಇದು ಆಲ್ರೆಡಿ 30 ಡಿಗ್ರಿ ಸೆಟ್ ಆಗಿರೋದ್ರಿಂದ ನೀವು ಸೆಟ್ ಸ್ಕ್ವೇರ್ನ ಡೈರೆಕ್ಟ್ ಆಗಿ ಇಟ್ಟು 30 ಡಿಗ್ರಿಗೆ ಅಲ್ಲಿ ನೀವು ಎಷ್ಟು ಬೇಕಷ್ಟು ಮಾರ್ಕ್ ಮಾಡಿಕೊಂಡು ದೆನ್ ಆ ಲೈನನ್ನು ಹಾಕ್ಬೋದಾಗುತ್ತೆ. ಇದು 45 ಡಿಗ್ರಿ ಇದೆ, ಹೌದಲ್ವಾ? ಈಗ ಇಲ್ಲಿ ಲೆಂತ್ ಕೂಡ ಇರುತ್ತೆ, ಆಂಗಲ್ ಕೂಡ ಸೆಟ್ ಆಗಿರುತ್ತೆ ಆಲ್ರೆಡಿ, ಇದು 45 ಅಂತ ಗೊತ್ತಿರುತ್ತೆ. ನೀವೇನ್ ಮಾಡ್ತೀರಾ, 40 mm ಅಂದ್ರೆ ಡೈರೆಕ್ಟ್ ಆಗಿ 40 mm ಲೈನ್ ಇಲ್ಲಿ ಹಾಕ್ತೀರಾ, ಇಲ್ಲಿ ಈ ಸೆಟ್ ಸ್ಕ್ವೇರ್ ತಗೋತೀರಾ, ಸೆಟ್ ಸ್ಕ್ವೇರ್ ಇಡ್ತೀರಾ ಇಲ್ಲಿ. ಫಾರ್ ಎಕ್ಸಾಂಪಲ್ 30 ಡಿಗ್ರಿ ಸೆಟ್ ಸ್ಕ್ವೇರ್ ತಗೋತೀರಾ, ನನಗೆ 40 mm ಹಾಕ್ಬೇಕು ಅನ್ಕೊಳ್ಳಿ, 40 mm 30 ಡಿಗ್ರಿಗೆ ಹಾಕ್ಬೇಕು ಅನ್ಕೊಳ್ಳಿ. ನಾನೇನ್ ಮಾಡ್ತೀನಿ, ಸೆಟ್ ಸ್ಕ್ವೇರ್ 30 ಡಿಗ್ರಿ ಸೆಟ್ ಸ್ಕ್ವೇರ್ ತಗೋತೀನಿ, ಹಿಂಗೆ ಇಡ್ತೀನಿ, ಡೈರೆಕ್ಟ್ ಆಗಿ 40 mm ಇಲ್ಲಿ ಕಟ್ ಮಾಡ್ತೀನಿ, ಪಾಯಿಂಟ್ ಮಾರ್ಕ್ ಮಾಡ್ತೀನಿ, ಸೆಟ್ ಸ್ಕ್ವೇರ್ನ ತೆಗಿತೀನಿ, ಸೆಟ್ ಸ್ಕ್ವೇರ್ ತೆಗೆದು ನಾ ಏನ್ ಮಾಡ್ತೀನಿ, ಅಲ್ಲಿ ಒಂದು ಆರ್ಕ್ ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಡೈರೆಕ್ಟ್ ಆಗಿ ನಿಮಗೆ 30 ಡಿಗ್ರಿಗೆ ಲೈನ್ ಸಿಗುತ್ತೆ, ನೀವು ಪ್ರೊಟೆಕ್ಟರ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ದಿಸ್ ಇಸ್ ದ ಯೂಸ್ ಆಫ್ ಸೆಟ್ ಸ್ಕ್ವೇರ್. ನೆಕ್ಸ್ಟ್ ಕ್ಲೀನೋಗ್ರಾಫ್. ಕ್ಲೀನೋಗ್ರಾಫ್ ನಿಮಗೆ ಪ್ಯಾರಲಲ್ ಲೈನ್ ಅಡ್ಜಸ್ಟ್ ಮಾಡಲಿಕ್ಕೆ. ಈ ಒಂದು ಲೈನ್ ಇಲ್ಲೆಲ್ಲ ಹಾಕಿರ್ತೀರ, ಇದ್ರ ಪ್ಯಾರಲಲ್ ಲೈನ್ ಆಗಿ ಇನ್ನೊಂದು ಡ್ರಾ ಮಾಡಬೇಕು ನಿಮಗೆ. ಸೊ ಅಂಥ ಟೈಮಲ್ಲಿ ನಾವು ಕ್ಲೀನೋಗ್ರಾಫ್ ಅಂತ ಯೂಸ್ ಮಾಡ್ತೀವಿ. ಕ್ಲೀನೋಗ್ರಾಫ್ ಏನ್ ಮಾಡುತ್ತೆ ಅಂದ್ರೆ, ನಿಮ್ಮ ಈ ಲೈನ್ಗೆ ಪ್ಯಾರಲಲ್ ಆಗಿ ಇನ್ನೊಂದು ಲೈನ್ ಹಾಕ್ಬೇಕಾಗಿರುತ್ತೆ ಇಲ್ಲಿ. ಸೊ ಅದನ್ನ ಏನ್ ಮಾಡುತ್ತೆ, ಈ ಒಂದು ಎಂಡನ್ನ ನಾವು ಒಂದ್ ಕಡೆ ಸೆಟ್ ಮಾಡ್ತೀವಿ, ಇನ್ನೊಂದು ಎಂಡನ್ನ ಇದ್ರ ಪ್ಯಾರಲಲ್ ಆಗಿ ಸೆಟ್ ಮಾಡಲಿಕ್ಕೆ ಈ ಕ್ಲೀನೋಗ್ರಾಫ್ ಹೆಲ್ಪ್ ಮಾಡುತ್ತೆ. ಇಟ್ ಈಸ್ ಯೂಸ್ ಟು ಡ್ರಾ ಪ್ಯಾರಲಲ್ ಲೈನ್ಸ್ ಟು ದ ಇನ್ಕ್ಲೈನ್ಡ್ ಲೈನ್. ಸೊ ಇನ್ಕ್ಲೈನ್ಡ್ ಲೈನ್ಗೆ ಪ್ಯಾರಲಲ್ ಆಗಿ ನಾನು ಡ್ರಾ ಮಾಡಬೇಕು ಅಂದ್ರೆ ನಾವು ಕ್ಲೀನೋಗ್ರಾಫ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಪ್ರೊಟೆಕ್ಟರ್. ನಿಮಗೆ ಗೊತ್ತಿರೋ ಹಾಗೆ ಪ್ರೊಟೆಕ್ಟರ್ನ ನಾವು ಆಂಗಲ್ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಜನರಲಿ 360 ಡಿಗ್ರಿ ಪ್ರೊಟೆಕ್ಟರ್ ಯೂಸ್ ಮಾಡ್ತೀವಿ ಡ್ರಾಯಿಂಗ್ ಅಲ್ಲಿ. ಇದು 180 ಡಿಗ್ರಿ ತನಕ ಇದೆ. ಸೊ ನಾವು 180 ಡಿಗ್ರಿ ತನಕ ಯೂಸ್ ಮಾಡೋದು ನಾರ್ಮಲ್ ಡ್ರಾಯಿಂಗ್ಸ್ ಅಲ್ಲಿ. ನೆಕ್ಸ್ಟ್ ಇದು ಫ್ರೆಂಚ್ ಕರ್ವ್ಸ್ ಅಂತ, ಇದು ಕರ್ವ್ಸ್ ಹಾಕ್ಲಿಕ್ಕೆ ಯೂಸ್ ಮಾಡ್ತೀವಿ. ಜನರಲಿ ದೇರ್ ಆರ್ ಥ್ರೆಡ್ಸ್ ಅಥವಾ ನಿಮ್ಮ ಕಂಪಾಸ್ ಅಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ಅಂದಾಗ ವಿ ಯೂಸ್ ದಿಸ್ ಫ್ರೆಂಚ್ ಕರ್ವ್ಸ್. ಕರ್ವ್ಸ್ನ ಅಂದ್ರೆ ನಾವು ಒಂದು ಶೇಪನ್ನ ಇಂಡಿಕೇಟ್ ಮಾಡಲಿಕ್ಕೆ ಡ್ರಾಯಿಂಗ್ ಅಲ್ಲಿ ಅದಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ಡ್ರಾಯಿಂಗ್ ಟೆಂಪ್ಲೇಟ್ಸ್ ಅಂತ ಹೇಳ್ತೀವಿ. ಇಲ್ಲೆಲ್ಲ ಜಾಮೆಟ್ರಿಕಲ್ ಶೇಪ್ಸ್ ಡೈರೆಕ್ಟ್ ಆಗಿ ಸಿಗುತ್ತೆ ನಿಮಗೆ. ಈಗಲೂ ಕೂಡ ನಿಮ್ಮ ಬುಕ್ ಸ್ಟೋರ್ ಅಲ್ಲಿ ಹೋಗಿ ಕೇಳಿದರೆ ಡಿಫ್ರೆಂಟ್ ಜಾಮೆಟ್ರಿಕಲ್ ಶೇಪ್ ಇರೋ ಸ್ಕೇಲ್ ಸಿಕ್ಬಿಡುತ್ತೆ. ಇದು ಮ್ಯಾನ್ಯುಯಲ್ ಡ್ರಾಯಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಇನ್ ಮ್ಯಾನ್ಯುಯಲ್ ಡ್ರಾಯಿಂಗ್ ಈ ಸ್ಕೇಲ್ಸ್ ಎಲ್ಲ ಬೇಕೇ ಬೇಕಾಗುತ್ತೆ. ಯಾಕೆಂದ್ರೆ ನಿಮಗೆ ಸ್ಕ್ವೇರ್ ಹಾಕ್ಬೇಕು, ಸರ್ಕಲ್ ಹಾಕ್ಬೇಕು, ಚಿಕ್ಕದು ಹಾಕ್ಬೇಕು ಅಂದಾಗ ನಾವು ಡೈರೆಕ್ಟ್ ಆಗಿ ಇಂಥ ಸ್ಕೇಲ್ ತಗೊಂಡು ಹಾಕ್ಬಿಡ್ತೀವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟೂಲ್ ಡ್ರಾಯಿಂಗ್ ಟೆಂಪ್ಲೇಟ್ಸ್. ಆಮೇಲೆ ಪೆನ್ಸಿಲ್ ಬಗ್ಗೆ. ಸೊ ಪೆನ್ಸಿಲ್ ದೇರ್ ಆರ್ ಡಿಫ್ರೆಂಟ್ ಗ್ರೇಡ್ಸ್. ಮ್ಯಾನ್ಯುಯಲ್ ಡ್ರಾಯಿಂಗ್ ಅಲ್ಲಿ ನಾವು ಡಿಫ್ರೆಂಟ್ ಸೆಟ್ ಆಫ್ ಪೆನ್ಸಿಲ್ಸ್ ಯೂಸ್ ಮಾಡ್ತೀವಿ. ಓಕೆ, ಯಾವ್ಯಾವ್ದನ್ನ ಯಾವಾಗ ಯೂಸ್ ಮಾಡಬೇಕು, ಹಾರ್ಡ್ನೆಸ್ ಯಾವ ರೀತಿ ಇರಬೇಕು ಅದನ್ನ ನಮಗೆ ಗೊತ್ತಿರಬೇಕಾಗತ್ತೆ. ಇವೆಲ್ಲ ನೀವು ಹೆಚ್ ಅಂದ್ರೆ ಹಾರ್ಡ್ನೆಸ್, 9H 2B ಇವೆಲ್ಲ ಡ್ರಾಯಿಂಗ್ ಪೆನ್ಸಿಲ್ಸ್ ಅಂತ ಕರಿತೀವಿ ನಾವು. ಬೇಸ್ಡ್ ಆನ್ ನಮ್ಮ ಇದಕ್ಕೆ ತಕ್ಕಂಗೆ. ಇಲ್ಲಿ ಹಾರ್ಡೆಸ್ಟ್ ಅಂದ್ರೆ ಗ್ರಾಫೈಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದರ ಥಿಕ್ನೆಸ್ ಜಾಸ್ತಿ ಇರುತ್ತೆ ಪೆನ್ಸಿಲ್ದು. ಅದೇ ರೀತಿ 3B ಅಂದ್ರೆ ನಿಮಗೆ ಇದೆಲ್ಲ ಸಾಫ್ಟ್ ಇರ್ತದೆ, ಥಿನ್ ಲೈಟ್ ಲೇಯರ್ ಹಾಕ್ಲಿಕ್ಕೆ ನಿಮಗೆ ಈ ರೀತಿ HB ಪೆನ್ಸಿಲ್ನ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ ಯಾವ್ಯಾವ ಪೆನ್ಸಿಲ್ ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದು ಇದೆ. ಇದು ಮ್ಯಾನ್ಯುಯಲ್ ಡ್ರಾಯಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೈನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ 3H ಯೂಸ್ ಮಾಡ್ತೀವಿ,
ಅದೇ ರೀತಿ ಡೈಮೆನ್ಷನಿಂಗು ಬೌಂಡ್ರಿ ಲೈನ್ಸ್ ಹಾಕ್ಲಿಕ್ಕೆ HB ಪೆನ್ಸಿಲ್ನ ಯೂಸ್ ಮಾಡ್ತೀವಿ. ಏನಿದು ಡೈಮೆನ್ಷನ್ ಲೈನ್ಸ್ ಆಬ್ಜೆಕ್ಟ್ ಲೈನ್ಸ್ ಅಂತ ನಾನು ಹೇಳ್ತೇನೆ ನಿಮಗೆ. ಸದ್ಯಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ಥಿಕ್ನೆಸ್ ಇರೋ ಪೆನ್ಸಿಲ್ನ ಬೇರೆ ಬೇರೆ ಆ, ಬೇರೆ ಬೇರೆ ಇದಕ್ಕೆ ನಾವು ಯೂಸ್ ಮಾಡ್ತೀವಿ. ಒಂದು ಕನ್ಸ್ಟ್ರಕ್ಷನ್ ಲೈನ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಲೈನ್ ಹಾಕಬೇಕು ಅನ್ಕೊಳ್ಳಿ. ಒಂದು ಲೈನ್ ಹಾಕಬೇಕು, ಇದನ್ನ ನಾನು ತೋರಿಸ್ಬೇಕು ಅಂದಾಗ ಆ ಲೈನು ಯಾವ ಲೈನ್ ಅಂತ ನೋಡ್ಬೇಕಾಗುತ್ತೆ. ವೆದರ್ ಇಟ್ ಈಸ್ ಅ ಕನ್ಸ್ಟ್ರಕ್ಷನ್ ಲೈನ್ ಆರ್ ವೆದರ್ ಇಟ್ ಈಸ್ ಅ ಡೈಮೆನ್ಷನ್ ಲೈನ್ ಅಥವಾ ವೆದರ್ ಇಟ್ ಈಸ್ ಅ ಲೆಟರಿಂಗ್ ವರ್ಡ್. ಲೆಟರಿಂಗ್ ವರ್ಡ್ ಅಂದ್ರೆ ನಾವು ಬರೆಯೋದಿರುತ್ತೆ ನಿಮ್ಮ ಸಾಫ್ಟ್ವೇರ್ ಅಲ್ಲಿ, ಮ್ಯಾನ್ಯುಯಲ್ ಡ್ರಾಯಿಂಗ್ ಅಲ್ಲಿ ಬರೆಯೋದಿರುತ್ತೆ. ಸೊ ಅದನ್ನ ಯಾವ್ಯಾವ ರೀತಿ ಅಪ್ಲಿಕೇಶನ್ಗೆ ಯಾವ್ಯಾವ ರೀತಿ ಪೆನ್ಸಿಲ್ ಯೂಸ್ ಮಾಡಬೇಕು ಅನ್ನೋದು. ಸೊ ಕನ್ಸ್ಟ್ರಕ್ಷನ್ ಲೈನ್ ಇದ್ರೆ 3H ಯೂಸ್ ಮಾಡಬೇಕು, ಡೈಮೆನ್ಷನ್ ತೋರಿಸೋದಾದ್ರೆ HB ಯೂಸ್ ಮಾಡಬೇಕು. ಸೊ ಈ ರೀತಿ ನಾವು ಬೇರೆ ಬೇರೆ ಪರ್ಪಸ್ಸಿಗೆ ಬೇರೆ ಬೇರೆ ರೀತಿ ಯೂಸ್ ಮಾಡ್ತೀವಿ. ಸೊ ಅಫ್ಕೋರ್ಸ್ ಎರೇಸರ್ ಅಂದ್ರೆ ಗೊತ್ತು ನಿಮಗೆ. ರಬ್ಬರ್ನ ಏನಕ್ಕೆ ಯೂಸ್ ಮಾಡ್ತೀರಾ? ಶುಡ್ ಬಿ ಯೂಸ್ ಫಾರ್ ಎರೇಸಿಂಗ್ ದ ಸ್ಪಾಟ್ಸ್ ಆರ್ ಡ್ರಾನ್. ಲೈನ್ ನ ಡ್ರಾ ಮಾಡಿದ್ದು ಮಿಸ್ಟೇಕ್ ಆಗಿ ಡ್ರಾ ಮಾಡಿದ್ರೆ ಎರೇಸರ್ನ ಯೂಸ್ ಮಾಡ್ತೀರಾ. ಸಿಮಿಲರ್ ಥಿಂಗ್ ಪೇಪರ್ ಹೋಲ್ಡರ್ಸ್ ಅಂತ ಕರಿತೀವಿ. ಪೇಪರ್ ಹೋಲ್ಡರ್ಸ್ ನಾವೇನಕ್ಕೆ ಯೂಸ್ ಮಾಡ್ತೀವಿ? ಪೇಪರ್ ಹೋಲ್ಡರ್ಸ್ನ ಯೂಸ್ ಮಾಡೋ ಉದ್ದೇಶ ಏನು ಅಂದ್ರೆ ಇದನ್ನ ನಾವು ಪೇಪರ್ನ ಸೆಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ನಾನು ನಿಮಗೆ ಆಲ್ರೆಡಿ ಡ್ರಾಯಿಂಗ್ ಬೋರ್ಡ್ ಬಗ್ಗೆ ಹೇಳಿದೆ. ಶೀಟನ್ನ ಇಲ್ಲಿ ಹಾಕುವಾಗ ಏನ್ ಮಾಡ್ತೀವಿ, ನಾವು ಈ ಪೇಪರ್ ಕ್ಲಿಪ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕ್ಲಿಪ್ಸ್ ಯೂಸ್ ಮಾಡಿ ಇದನ್ನ ಒಂದು ಕಡೆ ಫಿಕ್ಸ್ ಮಾಡ್ಬಿಡ್ತೀವಿ. ಅದಕ್ಕೋಸ್ಕರ ಈ ಪೇಪರ್ ಕ್ಲಿಪ್ಸ್ ಬೇಕಾಗುತ್ತೆ. ರೋಲ್ ಅಂಡ್ ಡ್ರಾ, ಇದು ರೋಲ್ ಅಂಡ್ ಡ್ರಾ ಮ್ಯಾನ್ಯುಯಲ್ ಡ್ರಾಯಿಂಗ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ರೋಲ್ ಅಂಡ್ ಡ್ರಾ ಏನಕ್ಕೆ ಅಂದ್ರೆ ನಾವು ಇದನ್ನ ಪ್ಯಾರಲ್ ಲೈನ್ಸಿಗಾರು ಯೂಸ್ ಮಾಡ್ಬೋದು. ಇದರಲ್ಲೇ ಪ್ರೊಟೆಕ್ಟರ್ ಕೂಡ ಇರುತ್ತೆ. ಜನರಲಿ ರೋಲರ್ನ ಯೂಸ್ ಮಾಡಿಬಿಟ್ಟು ನಾವು ಎಲ್ಲಿ ಬೇಕಲ್ಲೇ ರೋಲ್ ಮಾಡಿ ನಾವು ಡ್ರಾಯಿಂಗ್ ಅನ್ನ ಹಾಕ್ಬೋದು. ಲೈನನ್ನು ಹಾಕ್ಬೋದು, ಆಂಗಲ್ಲು ಹಾಕ್ಬೋದು, ಸರ್ಕಲ್ ಕೂಡ ಮಾಡ್ಬೋದು. 3 ಕೆಲಸ ಇದು ಮಾಡುತ್ತೆ. ಸೊ ಎಕ್ಸ್ಪೆಷಲಿ ಇದೆಲ್ಲ ಮ್ಯಾನ್ಯುಯಲ್ ಡ್ರಾಯಿಂಗಿಗೆ ಬೇಕಾಗುತ್ತೆ. ಇದು ಕನ್ವೆನ್ಷನ್ ಲೈನ್ಸ್. ಯಾವ್ಯಾವ ರೀತಿ ಲೈನ್ಸ್ ಇದೆ? ಕಂಟಿನ್ಯೂಸ್ ಥಿಕ್ ಲೈನ್ ಯಾವಾಗ ಯೂಸ್ ಮಾಡ್ತೀವಿ, ಆಮೇಲೆ ಕಂಟಿನ್ಯೂಸ್ ಥಿನ್ ಲೈನ್ ಅಂತ ಕರಿತೀವಿ. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೀನಿ. ಇದೆಲ್ಲ ನೀವು ಏನ್ ಮಾಡಬೇಕು, ಇದೆಲ್ಲ ನೀವು ನಿಮ್ಮ ಮ್ಯಾನ್ಯುಯಲ್ ಅಲ್ಲಿ ಬರಿಬೇಕಾಗತ್ತೆ. ಅರ್ಥ ಆಯ್ತಾ? ಇದು ನಿಮಗೆ ಸದ್ಯಕ್ಕೆ ಯೂಸ್ ಆಗದೆ ಇರ್ಬೋದು, ಮ್ಯಾನ್ಯುಯಲ್ ಡ್ರಾಯಿಂಗ್ ಅಲ್ಲಿ ಇದು ಕಂಪ್ಲೀಟ್ ಯೂಸ್ ಆಗುತ್ತೆ. ಸೊ ನಾ ಅದಕ್ಕೆ ಇದನ್ನೆಲ್ಲ ಫೋಕಸ್ ಮಾಡ್ತಾ ಇಲ್ಲ ಅಷ್ಟು. ಬಟ್ ನಿಮ್ಮ ಸಿಲೆಬಸ್ ಪ್ರಕಾರ ಕೊಟ್ಟಿರೋದ್ರಿಂದ ನೀವು ಬರಿಬೇಕಾಗುತ್ತೆ. ಸೊ ಇಂಟ್ರೊಡಕ್ಷನ್ ಟು ಸ್ಕೇಲ್. ಸೊ ಇಂಟ್ರೊಡಕ್ಷನ್ ಟು ಸ್ಕೇಲ್ ನಿಮಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೇನೆ ನಾನು. ಸೊ ಈಗ ಇದಿಷ್ಟು ಹೇಳಿದ್ದು ಜಸ್ಟ್ ಮ್ಯಾನ್ಯುಯಲ್ ಡ್ರಾಯಿಂಗ್ ಅಲ್ಲಿ ಯಾವ್ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ. ಈಗ ನಿಮ್ಮ ಕೆಲಸ ಏನು ಅಂದ್ರೆ ನೀವು ಇದನ್ನೆಲ್ಲ ಆಕ್ಚುಲಿ ರೆಕಾರ್ಡ್ ಅಲ್ಲಿ ಇದರಲ್ಲಿ ಬರಿಬೇಕಾಗತ್ತೆ. ಥಿಯರಿ ಪಾರ್ಟ್ ಕೊಟ್ಟಿರೋದ್ರಿಂದ ನಿಮ್ಮ ಇದರಲ್ಲಿ ಕೊಟ್ಟಿರೋದ್ರಿಂದ ಬರಿಬೇಕಾಗತ್ತೆ. ಇಲ್ಲಿದೆ ನೋಡಿ, ನಿಮ್ಮ ಸಿಲೆಬಸ್ ಪ್ರಕಾರ ಇಲ್ಲಿ ನೋಡಿ ಬಂದಿದ್ದೀನಿ. ದಿಸ್ ಇಸ್ ಯುವರ್ ಯೂನಿಟ್ 1. ನಾನೀಗ ಹೇಳಿದ್ದು ನಿಮಗೆ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ. ಲೈನ್ಸ್, ಯೂಸಸ್ ಆಫ್ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್, ಸ್ಕೇಲಿಂಗ್ ಇನ್ನ ಸ್ಟಾರ್ಟ್ ಮಾಡಿಲ್ಲ. ಈ ಪಾರ್ಟ್ ಮುಟ್ಟಿಲ್ಲ ಇನ್ನು. ಈ ಪಾರ್ಟ್ನ ಸ್ಟಾರ್ಟ್ ಮಾಡ್ತೇನೆ. ಸೊ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೇನೆ. ಸದ್ಯಕ್ಕೆ ಇಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಾನು ಜಸ್ಟ್ ನಿಮಗೆ ಮ್ಯಾನ್ಯುಯಲ್ ಡ್ರಾಯಿಂಗ್ ಇಕ್ವಿಪ್ಮೆಂಟ್ಸ್ ಅಷ್ಟೇ ಹೇಳಿರುವಂಥದ್ದು. ನೋಡಿ, ಆದಷ್ಟು ನೀವು ಸಾಫ್ಟ್ವೇರ್ನ ಕಲೆಕ್ಟ್ ಮಾಡಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ನಿಮ್ಮ ಹತ್ರ ಸಿಸ್ಟಮ್ ಇಲ್ಲ ಅಂದರೆ ಲೈಬ್ರರಿಗೆ ಹೋಗಿ ಅಲ್ಲಿ ಒಂದು 2-3 ಸಿಸ್ಟಮಲ್ಲಿ ಸಾಫ್ಟ್ವೇರ್ಸ್ ಇದೆ, ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ? ನಾ ಇದು ವಿಡಿಯೋನ ನಿಮಗೆ ಕಳಿಸ್ತೀನಿ, ಚೆನ್ನಾಗಿ ಓದಿ. ಏನೇ ಡೌಟ್ಸ್ ಇದ್ರೂ ನೀವು ಫ್ರೀ ಟೈಮಲ್ಲಿ ಬರಲೇಬೇಕಾಗತ್ತೆ. ಸಿಸ್ಟಮಲ್ಲಿ ಕೂತು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಓಕೆ, ಸದ್ಯಕ್ಕೆ ಏನೋ ಸಿಸ್ಟಮ್ ನಾನು ಹೇಳಿಲ್ಲ ಇನ್ನ.
ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬಿಡ್ತೀನಿ ಇವತ್ತು, ಇನ್ನೊಂದು ವಿಡಿಯೋ ಹಾಕ್ತೀನಿ. ಸೊ ಅದರಲ್ಲಿ ನಿಮಗೆ ಸಿಸ್ಟಮ್ ಬಗ್ಗೆ ಹೇಳ್ತೀನಿ. ಸದ್ಯಕ್ಕೆ ನಾನೀಗ ಜಸ್ಟ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಹೇಳಿದೆ ಅಷ್ಟೇ. ಡ್ರಾಯಿಂಗ್ ಇನ್ಸ್ಟ್ರೂಮೆಂಟು ಮತ್ತು ಯೂಸ್ ಆಫ್ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟು, ದಟ್ ಟು ಇನ್ ಮ್ಯಾನ್ಯುಯಲ್ ಡ್ರಾಯಿಂಗ್. ಮ್ಯಾನ್ಯುಯಲ್ ಡ್ರಾಯಿಂಗ್ ಇದು. ನಿಮ್ಮ ಕ್ಯಾಡ್ ಡ್ರಾಯಿಂಗ್ ಬಗ್ಗೆ ನಾನು ಸಾಫ್ಟ್ವೇರ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆದಷ್ಟು ನಿಮ್ಮ ರೆಕಾರ್ಡನ್ನು ತಗೊಳ್ಳಿ, ಕಲೆಕ್ಟ್ ಮಾಡಿ. ನಿಮ್ಮ ಹತ್ರನೇ ಇರುತ್ತೆ ರೆಕಾರ್ಡ್, ನೀವು ಡೈರೆಕ್ಟಾಗಿ ಯೂನಿಟ್ 1 ಬೇಸಿಕ್ ಎಲಿಮೆಂಟ್ಸ್ ಅಂತ ಹಾಕಿ ಬೇಕಿದ್ರೆ ಸ್ಟಾರ್ಟ್ ಮಾಡ್ಬೋದು ಇದನ್ನು ಬರೀಲಿಕ್ಕೆ. ಓಕೆನಾ? ಸೊ ಅದನ್ನು ನೀವು ಇಲ್ಲಿ ನಾವು ಅದಕ್ಕೋಸ್ಕರನೇ ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ, ಇಲ್ಲಿದೆ ನೋಡಿ ದಿಸ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಏನು ಅಂದರೆ, ನಿಮ್ಮ ಸಿಲೆಬಸ್ ಪ್ರಕಾರ ನಾನು ಸ್ಕಿಲ್ ಟೆಸ್ಟ್ ಮಾಡಿಲ್ಲ, ಹೌದಲ್ವಾ? ಇಲ್ಲಿದೆ ನೋಡಿ, ಸಿ ಸ್ಕಿಲ್ ಟೆಸ್ಟ್ 1 ನಾನು ನಿಮಗೆ ಮಾಡಿಲ್ಲ, ಹೌದಲ್ವಾ? ಸ್ಕಿಲ್ ಟೆಸ್ಟ್ 1 ಮಾಡಬೇಕು ಅಂದರೆ ಎಂಟೈರ್ ಡ್ಯೂರೇಷನ್ನು ಇಲ್ಲೇ ನೋಡಿ, ಸ್ಕಿಲ್ ಟೆಸ್ಟ್ 1 ಯೂನಿಟ್ 1 ಆ್ಯಂಡ್ ಯೂನಿಟ್ 2 ಅಂತ ಇದೆ. ಮತ್ತೆ ಸ್ಕಿಲ್ ಟೆಸ್ಟ್ 2 ಮತ್ತು ಸ್ಕಿಲ್ ಟೆಸ್ಟ್ 2 ಅಲ್ಲಿ ನಿಮಗೆ ಕ್ಯಾಡನ್ನು ಯೂಸ್ ಮಾಡಿ, ಸಾಫ್ಟ್ವೇರ್ನ ಯೂಸ್ ಮಾಡಿ ಮಾಡುವಂಥದ್ದು. ಸ್ಕಿಲ್ ಟೆಸ್ಟ್ 1 ಯೂನಿಟ್ 1 ಆ್ಯಂಡ್ ಯೂನಿಟ್ 2 ಇದೆಲ್ಲ ನೀವು ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಮಾಡುವಂಥದ್ದು. ಬಟ್ ನೀವು ಶೀಟಲ್ಲಿ ಮಾಡಲ್ಲ, ನಿಮ್ಮ ಬುಕ್ಕಲ್ಲೇ ಮಾಡ್ತೀರಾ. ರೆಕಾರ್ಡ್ ಅಂತ ಕೊಟ್ಟಿದ್ದಾರಲ್ವಾ, ಆ ರೆಕಾರ್ಡಲ್ಲೇ ನೀವು ಮಾಡ್ತೀರಾ. ಸೊ ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನೀವೇನು ಮಾಡಬೇಕು, ನೀವು ಯಾವುದೇ ರೀತಿ ಕ್ಯಾಡನ್ನು ನೀವು ರೆಕಾರ್ಡಲ್ಲಿ ಬರೆದಿದ್ದು ಪ್ರಾಬ್ಲಮ್ಸಿಗೆ ಎಲ್ಲದಕ್ಕೂ ಮಾರ್ಕ್ಸ್ ಇರುತ್ತೆ, ಹೌದಲ್ವಾ? ಸೊ ನಾನೀಗ ಯೂನಿಟ್ 1 ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಐ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಯೂನಿಟ್ 1. ಈಗ ಒಂಚೂರು ಕಾನ್ಸೆಪ್ಟ್ ನಾನು ನಿಮಗೆ ಹೇಳ್ಕೊಟ್ಟೆ, ಸರ್ಟನ್ ಟಾಪಿಕ್ಸ್ ಐ ಹ್ಯಾವ್ ಕವರ್ಡ್. ಸೊ ನೀವೇನು ಮಾಡ್ತೀರಾ, ನಾನು ಇದನ್ನು ಆಲ್ರೆಡಿ ನಿಮಗೆ ಕಳಿಸಿದ್ದೀನಿ, ಹೌದಲ್ವಾ? ನೀವೇನು ಮಾಡ್ಬೇಕು ಹೇಳಿ, ಇದಿಷ್ಟು ಕೂಡ ನೀವು ಇವೆಲ್ಲ ಬರಿಬೇಕಾಗುತ್ತೆ. ಈ ಕಂಟೆಂಟ್ ನೀವು ಪ್ರಿಂಟೌಟ್ ತೆಗಿಬೇಕಾಗುತ್ತೆ, ಕಂಪ್ಲೀಟ್ ಇದು ಪ್ರಿಂಟೌಟ್ ತೆಗೆದು ಏನು ಮಾಡ್ತೀರಾ, ಇದನ್ನೆಲ್ಲ ನೀವು ಬರಿಬೇಕಾಗುತ್ತೆ. ನೀವು ಏನು ಮಾಡ್ತೀರಾ, ಇದಿಷ್ಟು ನೀವು 3 ಪಾಯಿಂಟ್ ಬರೀರಿ ಸಾಕು. 3 ಪಾಯಿಂಟ್ಸ್ ಆರ್ ಸಫಿಷಿಯಂಟ್. ಓಕೆ, ಸೊ ಇದನ್ನೇನು ಮಾಡ್ತೀರಾ, ನೀವು ಇದನ್ನ ನೀವು ನಿಮ್ಮ ಲೆಫ್ಟ್ ಸೈಡ್ ಶೀಟಲ್ಲಿ ಕಟ್ ಮಾಡಿ ಅಂಟಿಸಿ. ಇದನ್ನು ಫಸ್ಟ್ ನೀವು ಪ್ರಿಂಟೌಟ್ ತಗೊಳ್ಳಿ. ಓಕೆ, ನಾನು ಈ PDF ಏನು ಕಳಿಸಿದ್ದೀನಿ, ಪ್ರಿಂಟೌಟ್ ತಗೊಳ್ಳಿ ಫಸ್ಟು. ಇದೆಲ್ಲ ಡಿಸ್ಕ್ರಿಪ್ಷನ್ ರೈಟ್ ಹ್ಯಾಂಡ್ ಸೈಡಲ್ಲಿ ಬರೀರಿ. ನಿಮ್ಮ ರೆಕಾರ್ಡಿನ ಈ ರೆಕಾರ್ಡ್ ಹೀಗಿದೆ ಅಂದರೆ ಲೆಫ್ಟ್ ಸೈಡಲ್ಲಿ ವೈಟ್ ಪೇಜಸ್ ಇರುತ್ತೆ, ಅಲ್ಲಿ ನೀವು ಈ ಪಿಕ್ಚರ್ ಇದೆನಲ್ಲ, ಇಲ್ಲಿ ಡ್ರಾಯಿಂಗ್ ಬೋರ್ಡ್ ಇದೆ ಅಲ್ವಾ, ಈ ಡ್ರಾಯಿಂಗ್ ಬೋರ್ಡ್ ಪಿಕ್ಚರ್ನ ಇಲ್ಲಿ ಅಂಟಿಸಿ, ಮತ್ತು ಇಲ್ಲೇನು ಡಿಸ್ಕ್ರಿಪ್ಷನ್ ಇದೆ ಇಲ್ಲಿ ಬರೀರಿ ರೈಟ್ ಸೈಡಲ್ಲಿ. 3 ಪಾಯಿಂಟ್ ಬರೀರಿ ಸಾಕು. ಅದೇ ರೀತಿ ಎಲ್ಲದಕ್ಕೂ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ? ಈ ಟೇಬಲ್ ಕೂಡ ಹಾಗೆ, ಟೇಬಲ್ ಬರೀಲಿಕ್ಕೆ ಹೋಗಬೇಡಿ, ಇದನ್ನು ಕಟ್ ಮಾಡಿ ಅಂಟಿಸಿ ಅಷ್ಟೇ. ಸೇಮ್ ಅದೇ ರೀತಿ ಡ್ರಾಯಿಂಗ್ ಶೀಟ್ ಕೂಡ ಹಾಗೆ, ಇದನ್ನು ಕಟ್ ಮಾಡಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಅಂಟಿಸಿ. ಆಮೇಲೆ ಡಿಸ್ಕ್ರಿಪ್ಷನ್ ಇದೆ ಅಲ್ಲ, ಡಿಸ್ಕ್ರಿಪ್ಷನ್ ಅಂದರೆ ಇದನ್ನು 3 ಪಾಯಿಂಟ್ ರೈಟ್ ಸೈಡಲ್ಲಿ ಬರೀರಿ. ಸೇಮ್ ಅದೇ ರೀತಿ ಇದೆಲ್ಲ ಕಂಪ್ಲೀಟ್ ಯೂನಿಟ್ಟು ಅದೇ ರೀತಿನೇ ಮಾಡುವಂಥದ್ದು. ಎಲ್ಲಿ ತನಕ ನಾನು ಹೇಳ್ತೇನೆ, ಇದೆಲ್ಲ ಡ್ರಾಯಿಂಗ್ ಇದ್ದದನ್ನೆಲ್ಲ ನೀವು ಕಟ್ ಮಾಡಿ ಅಂಟಿಸ್ಬೇಕಾಗುತ್ತೆ. ಕಟ್ ಮಾಡಿ ಅಂಟಿಸಿ, ಟೇಬಲ್ ಇದ್ದಿದ್ದು ಎಲ್ಲ ನೀವು ಕಟ್ ಮಾಡಿ ಅಂಟಿಸ್ಬೇಕಾಗುತ್ತೆ. ಈ ಲೈನ್ ಕನ್ವೆನ್ಷನ್ಸ್ ನೀವು ತೋರಿಸೋ ಅವಶ್ಯಕತೆ ಇಲ್ಲ, ಈ ಟೇಬಲ್ನ ನೀವು ಕಟ್ ಮಾಡಿ ಅಂಟಿಸ್ಬೇಡಿ, ನಾಟ್ ರಿಕ್ವೈರ್ಡ್. ಓಕೆನಾ? ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಸ್ಕೇಲ್. ಸದ್ಯಕ್ಕೆ ನೀವು ಇಲ್ಲಿ ತನಕ ಬರೀರಿ, ನಾನು ಹೇಳಿದ ಪ್ರಕಾರ ಇಲ್ಲಿ ತನಕ ಇವತ್ತು ಬರೀರಿ. ಓಕೆ, ಇನ್ಸ್ಟ್ರೂಮೆಂಟ್ಸ್ನ ಕಂಪ್ಲೀಟಾಗಿ ಕವರ್ ಮಾಡಿ. ನೆಕ್ಸ್ಟ್ ಏನು ಮಾಡ್ತೀರಾ, ಇದು ಟೇಬಲ್ ಬಿಟ್ಟು ಇಂಟ್ರೊಡಕ್ಷನ್ ಟು ಸ್ಕೇಲ್, ಇದನ್ನು ಕೂಡ ಹಾಗೆ. ಇದರಲ್ಲಿ ನಿಮಗೆ ಮೆಜಾರಿಟಿ ನನ್ನ ಪ್ರಾಬ್ಲಮ್ಸ್ ಮಾಡಿಸ್ಬೇಕು, ಸೊ ಹಾಗಾಗಿ ನಿಮಗೆ ಪೇಜಸ್ ಜಾಸ್ತಿ ಬೇಕಾಗುತ್ತೆ, ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ಇಂಟ್ರೊಡಕ್ಷನ್ ಟು ಸ್ಕೇಲ್ ಬರೆಯುವಾಗ
ಇಲ್ಲೂ ಕೂಡ ಅಷ್ಟೇ. ಇವೆರಡು ಪಾಯಿಂಟ್ ಬರೀರಿ ಸಾಕು. ಇದು ಒಂದು, ಇದು ಒಂದು. ಸೊ 2 ಪಾಯಿಂಟ್ಸ್ ಆರ್ ಎನಫ್. ಇಲ್ಲಿ ನೀವು ಮೂರನ್ನು ಕೂಡ ಬರಿಬೇಕಾಗುತ್ತೆ. ದಿಸ್ ಒನ್, ದಿಸ್ ಒನ್, ದಿಸ್ ಒನ್. ಆಮೇಲೆ ಇದಿಷ್ಟು ಡಿಸ್ಕ್ರಿಪ್ಷನ್ ನೀವು ಬರೀಲೇಬೇಕು. ಇಲ್ಲಿದೆ ಅಲ್ವಾ? ಸಾರಿ, ಒನ್ ಮಿನಿಟ್. ಓಕೆ. ಸೊ ನಾ ಹೇಳಿದ ಪ್ರಕಾರ ನಿಮಗೆ ಇಂಟ್ರಡಕ್ಷನ್ ಟು ಸ್ಕೇಲ್ ಎರಡೇ ಪಾಯಿಂಟ್ ಬರೀರಿ ಅಂತ ಹೇಳಿದೆ. ಇವೆರಡು ಪಾಯಿಂಟ್ ಅಂದ್ರೆ ಇದು, ಸಾರಿ, 1 2 ಅದಿಷ್ಟು ಬರಿಬೇಕಾಗತ್ತೆ. 3 3. ಎಕ್ಸಾಂಪಲ್ ನೀವು ಒಂದು ಬರೀರಿ ಸಾಕು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಇದು ಬರೆಯೋ ಅವಶ್ಯಕತೆ ಇಲ್ಲ ನಿಮಗೆ. ಇಲ್ಲಿಂದ ಏನಾಗುತ್ತೆ, ಇಲ್ಲಿಂದ ಪ್ರಾಬ್ಲಮ್ಸ್ ಬರುತ್ತೆ. ಇದನ್ನ ನೀವು ಬುಕ್ಕಲ್ಲೇ ಬರೀಬೇಕಾಗತ್ತೆ, ಬುಕ್ಕಲ್ಲೇ ಮಾಡಬೇಕಾಗತ್ತೆ ನೀವು. ಸೊ ಸಾಫ್ಟ್ವೇರಲ್ಲಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಯೂನಿಟ್ 1 ಆಗಿರೋದ್ರಿಂದ ನೀವು ಇದನ್ನ ಸಾಫ್ಟ್ವೇರಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬುಕ್ಕಲ್ಲೇ ಬರೀಬೇಕು. ಯೂನಿಟ್ 1 ಮತ್ತು ಯೂನಿಟ್ 2 ಬುಕ್ಕಲ್ಲೇ ಆಗುತ್ತೆ. ಅರ್ಥ ಆಯ್ತಾ? ಇದನ್ನ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೇನೆ. ಅರ್ಥ ಆಯ್ತು? ಸದ್ಯಕ್ಕೆ ನೀವೇನು ಮಾಡ್ಬೇಕು ಹೇಳಿ, ಇಲ್ಲಿ ತನಕ ಬರೀರಿ ಕುತ್ಕೊಂಡು. ಇವತ್ತು ಫುಲ್ ಕುತ್ಕೊಂಡು ಇಲ್ಲಿ ತನಕ ಬರೀರಿ. ಗೊತ್ತಾಯ್ತಾ? ಬರ್ದಾದ್ಮೇಲೆ ನನಗೊಂದು ಹೇಳಿ. ಅರ್ಥ ಆಯ್ತಾ? ನಿಮಗೆ ಇವತ್ತು ನಾಳೆ ರಜೆ ಇರಬೇಕು ಅನ್ಕೊಂತೀನಿ. ಸೊ ಫಾರ್ ದಟ್ ರೀಸನ್ ಯು ಹ್ಯಾವ್ ಟೈಮ್. ಸೊ ಟ್ರೈ ಟು ಯುಟಿಲೈಸ್ ದಿಸ್ ಹಾಲಿಡೇಸ್ನ ಯೂಟಿಲೈಸ್ ಮಾಡಿ ಬರೀರಿ ಸರಿಯಾಗಿ. ಏನೇ ಡೌಟ್ಸ್ ಇದ್ರು ಬಂದು ಫ್ರೀ ಟೈಮಲ್ಲಿ ಕೇಳಿ. ಓಕೆ, ನಾನು ಸ್ಟಾಫ್ ರೂಮಲ್ಲಿ ಇರ್ತೀನಿ. ಓಕೆ, ಥ್ಯಾಂಕ್ ಯು.